ಎಲ್ಲೋ ವೆಲ್ಕಮ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಾದಾಮ್ ಪುರಿ. ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿ. ನೋಡಿ, 2 ಕಪ್ ಮೈದಾ ತಗೊಂಡಿದ್ದೀನಿ, 1.5 ಕಪ್ ಸಕ್ಕರೆ ಬೇಕು, ಮತ್ತು ಲವಂಗ ಬೇಕು ಡೆಕೋರೇಷನ್ಗೆ, ಕೊಬ್ಬರಿ ತುರಿ ಬೇಕು, ಮತ್ತು ತುಪ್ಪ ಬೇಕು, ಸಕ್ಕರೆ ಪಾಕಕ್ಕೆ ನಿಂಬೆಹಣ್ಣು ಬೇಕು, ಅರ್ಧ ನಿಂಬೆಹಣ್ಣು ಬೇಕು, ಕರಿಲಿಕ್ಕೆ ಎಣ್ಣೆ ಬೇಕು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಫಸ್ಟ್ ಹಿಟ್ಟು ಕಲಿಸ್ಕೊಳ್ಳೋಣ. ಹಂಗಾಗಿ 2 ಕಪ್ ಮೈದಾ ಹಾಕ್ಕಂತ ಇದೀನಿ ಹಿಟ್ಟು ಕಲ್ಸೋಕ್ಕೆ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋಬೇಕು. ಸ್ವೀಟ್ ಮಾಡ್ತಾ ಇರೋದ್ರಿಂದ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋಣ. ಅದು ನಿಮಗೆ ರೆಸಿಪಿ ಹೇಳೋವಾಗ ಮರ್ತುಬಿಟ್ಟಿದ್ದೆ, ಹಂಗಾಗಿ ಹಿಟ್ಟು ಕಲಸೋ ಮುಂದೆ ಜ್ಞಾಪನ ಆಯಿತು. ಹಾಗಾಗಿ 1 ರಿಂದ 2 ಚಿಟಿಕೆ ಅಷ್ಟು ಉಪ್ಪು ಹಾಕೋಂತ ಇದ್ದೀನಿ. ಸ್ವೀಟ್ ರೆಸಿಪಿಗೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಉಪ್ಪು ಹಾಕೋಂತ ಇದ್ದೀನಿ. ಇವಾಗ ತುಪ್ಪನ ಒಂಚೂರು ಕಾಯಿಸ್ಬಿಟ್ಟು ಹಾಕೊಳ್ಳೋಣ. ನೋಡಿ, ತುಪ್ಪ ಹಾಕ್ಕೊಂತ ಇದ್ದೀನಿ. ಒಂದು 4 ರಿಂದ 5 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 4 ರಿಂದ 5 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂತ ಇದ್ದೀನಿ. ತುಪ್ಪ ಸಾಟಿಗೆ ಚೆನ್ನಾಗಿ ಬರುತ್ತೆ, ತುಪ್ಪ ಸ್ಮೆಲ್ಲು ಘಮ ಘಮ ಅಂತ ಬರುತ್ತೆ. ಹಾಗಾಗಿ ತುಪ್ಪನ ಕಾಯಿಸ್ಕೊಬಿಟ್ಟು ಹಾಕಿದ್ರೆ ಬಾದಾಮ್ ಪುರಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಬಂದ್ಬಿಡ್ತೀನಿ ಈಗ. ನೋಡಿ, ತುಪ್ಪ ಬಂದಿದ್ದೀನಿ. ಇವಾಗ ಹಾಕ್ಕೊಂತ ಇದ್ದೀನಿ. ನೋಡಿ, ಈ ಥರ ಗುಳ್ಳೆ ಬರಬೇಕು. ಕಲಿಸ್ಬಿಟ್ಟು ನೋಡ್ಬಿಟ್ಟು ಮತ್ತೆ ಹಾಕೋಣ. ಬಿಸಿ ತುಪ್ಪ ಹಾಕಿರ್ತೀವಲ್ಲ, ಸ್ಪೂನಲ್ಲಿ ಕೈ ಆಡಬೇಕು. ದೀಪಾವಳಿ ಹಬ್ಬಕ್ಕೆ ವಿಶೇಷವಾಗಿ ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ. ನಿಮ್ಮ ಮನೇಲಿ ಏನು ಮಾಡ್ತೀರಾ ಸ್ಪೆಷಲ್ಲು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಚೆನ್ನಾಗಿ ಸಾಟಿ ಮಾಡ್ಕೋಬೇಕು. ನೋಡಿ, ಈ ಥರ ಇಟ್ಟು ಚೆನ್ನಾಗಿ ಸಾಟಿ ಮಾಡ್ಕೋಬೇಕು. ನೋಡಿ, ಉಂಡೆ ಹಿಡಿದ್ರೆ ಉಂಡೆ ಬರಬೇಕು. ನೋಡಿ, ಇನ್ನೊಂಚೂರು ತುಪ್ಪ ಉಳಿಸಿದ್ದೀವಲ್ಲ ಅದನ್ನು ಹಾಕೋಣ. ಅದನ್ನು ಹಾಕ್ಕೊಂಡು ಸಾಟಿ ಮಾಡೋಣಂತೆ. ನೋಡಿ, ಬಂದಿದೆ, ಇನ್ನು ಸ್ವಲ್ಪ ಹಾಕೋಣ. ನೋಡಿ, ತುಪ್ಪ ಕಾಯಿಸಿದಿತ್ತಲ್ಲ ಅದನ್ನು ಮತ್ತೆ ಹಾಕ್ಕೊಂತ ಇದ್ದೀನಿ. ನಾವು ತುಪ್ಪನ ಚೆನ್ನಾಗಿ ಸಾಟಿ ಕೊಟ್ಟರೆ ಬಾದಾಮ್ ಪುರಿ ತುಂಬ ಕ್ರಿಸ್ಪಿಯಾಗಿ ಪದ್ರಾಗಿ ಬರುತ್ತೆ. ಸ್ವೀಟ್ ಸ್ಟಾಲಲ್ಲಿ ಮತ್ತು ಬೇಕ್ರಿಗಳೆಲ್ಲ ಸಿಗುತ್ತಲ್ಲ ಬಾದಾಮ್ ಪುರಿ, ಅದೇ ಥರ ಬರುತ್ತೆ. ನೋಡಿ, ಅದ ಬಂದಿದೆ. ಇವಾಗ ನೀರಾಗಿ ಕಲಿಸ್ಬಿಡೋಣ. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಳೋದು ಬೇಡ, ಮೀಡಿಯಮಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಉಂಡೆ ಬರಬೇಕು ಇಟ್ಕೊಂಡ್ರೆ. ನೋಡಿ, ನೀರಾಕಿ ಕಲಿಸ್ಕೊತ ಇದ್ದೀನಿ.
ಬಂದ್ಬಿಡ್ತೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಹಿಟ್ಟು ಕಲಸಿದ್ದಾಗಿದೆ. ನೋಡಿ ಹಿಟ್ಟು ಕಲಸಿದ್ದಾಗಿದೆ. ಈ ರೀತಿ ಇರಬೇಕು. ಹಿಟ್ಟು ನೆನೆ ಅಷ್ಟರಲ್ಲಿ ನಾವು ಪಾಕ ಮಾಡ್ಕೊಳ್ಳೋಣ. ಪಾಕ ಮಾಡ್ಕೊಬಂದರೆ ಹಿಟ್ಟು ನೆಂದಿರುತ್ತೆ ಅಷ್ಟೊತ್ತಿಗೆ. ಆಮೇಲೆ ಬಾದಾಮ್ ಪುರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮುಚ್ಚಿಟ್ಬಿಡೋಣ ಇದನ್ನು. ಮುಚ್ಚಿಡ್ತಾ ಇದ್ದೀನಿ. 10 ನಿಮಿಷ ನೆನೆಯಲಿ, ಅಷ್ಟೊತ್ತಿಗೆ ಪಾಕ ಮಾಡೋಣ. ನೋಡಿ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಸಕ್ಕರೆ ಹಾಕ್ಕೊತ ಇದ್ದೀನಿ. 1.5 ಕಪ್ ಅಷ್ಟು ಸಕ್ಕರೆ ಅಂತ ಅಂದಲ್ಲ, 1 ಕಪ್ ಸಕ್ಕರೆ ಹಾಕಿದ್ದೀನಿ. ಇನ್ನು ಅರ್ಧ ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ ಅರ್ಧ ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ಸಕ್ಕರೆ ಮುಳುಗಷ್ಟು ನೀರು, 1 ಬಟ್ಲು ಸಕ್ಕರೆ ಮುಳುಗಷ್ಟು ನೀರು ಬೇಕು. ನೋಡಿ ಸಕ್ಕರೆ ಮುಳುಗಷ್ಟು ನೀರು ಹಾಕ್ಕೊತ ಇದ್ದೀನಿ. 1.5 ಕಪ್ಪಿಗೆ 1 ಬಟ್ಲು ಸಕ್ಕರೆ ಸಾಕು. ಸಕ್ಕರೆ ಚೆನ್ನಾಗಿ ಕರಗಿಸ್ಕೋಬೇಕು. ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಬಿಟ್ಟು ಬಂದ್ಬಿಡ್ತೀನಿ. ನೋಡಿ ಸಕ್ಕರೆ ಕರಗಿದೆ. ಇವಾಗ ಒಂದೆಳೆ ಪಾಕ ಅಂತಾರಲ್ಲ ಆ ರೀತಿ ಮಾಡ್ಕೊಳ್ಳೋಣ. ಫ್ಲೇಮ್ ಜೋರಲ್ಲಿದೆ, ಸಣ್ಣ ಇಟ್ಕೊಳ್ಳಿ. ಕೈ ಆಡ್ತಾರಿ, ಇಲ್ಲಾಂದರೆ ಗಟ್ಟಿ ಆದಂಗೆ ಗೊತ್ತಾಗಲ್ಲ ನಿಮಗೆ. ನೀವು ವಿಡಿಯೋನ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನಿಮ್ಮೂರಿನ ಸ್ಪೆಷಲ್ ಏನಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಆಗಿದೆ, ಪಾಕ ಆಗಿದೆ. ನೋಡಿ ಕೈಗೆ ಮೆತ್ಕೋಬೇಕು, ಆ ರೀತಿ ಇರಬೇಕು. ನೋಡಿ ಮೆತ್ತುತ್ತಾ ಇದೆ. ಪಾಕ ಗಟ್ಟಿ ಆಗಬಾರ್ದು ಅಂತ ನಿಂಬೆಹಣ್ಣಿನ ರಸ ಹಾಕೋಣ. ಈಗ ನೋಡಿ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಪಾಕ ಯಾಕೆ ಅಂದರೆ ಗಟ್ಟಿ ಆಗಬಾರ್ದು ಅಂತ ನಿಂಬೆಹಣ್ಣಿನ ರಸ ಹಾಕೋದು. ಆಮೇಲೆ ಬಾದಾಮ್ ಪುರಿ ಶೈನಿಂಗ್ ಆಗಿ ಬರುತ್ತೆ. ಹಂಗಾಗಿ ನೋಡಿ ಗಟ್ಟಿ ಆಗ್ತಾಯಿದ್ರೆ ಇದಾಗುತ್ತೆ. ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಎಣ್ಣೆ ಇಟ್ಬಿಟ್ಟು ಬಾದಾಮ್ ಪುರಿ
ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯೋದ್ರಲ್ಲಿ ಬಾದಾಮ್ ಪುರಿ ಲಟ್ಟಿಸ್ಕೊಬಂದ್ಬಿಡೋಣ ಬನ್ನಿ. ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ. ನೋಡಿ ಈ ಥರ ನೆಂದಿರಬೇಕು. ನೋಡಿ ಸಾಫ್ಟಾಗಿ ನೆಂದಿದೆ. ಇವಾಗ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಂಡು ಲಟ್ಟಿಸೋಣ. ನೋಡಿ ಇಷ್ಟು ದಪ್ಪ ಉಂಡೆ ಆದರೆ ಸಾಕು. ಪೂರಿ ಉಂಡೆಗಳು ಮಾಡ್ಕೊತೀವಲ್ಲ, ಪೂರಿಗೆ ಹತ್ತೋದು ಉಂಡೆ ಮಾಡ್ಕೊಂಡ್ರೆ ಸಾಕು. ತುಂಬ ದೊಡ್ಡದು ಮಾಡ್ತಾಯಿಲ್ಲ, ನಾನು ಸಣ್ಣದೇ ಮಾಡ್ತಾಯಿದ್ದೀನಿ. ಉಂಡೆಗಳು ಮಾಡ್ಕೊಬಂದ್ಬಿಡ್ತೀನಿ ಈಗ. ನೋಡಿ ಎಲ್ಲ ಉಂಡೆಗಳು ಮಾಡ್ಕೊಬಂದಿದ್ದೀನಿ. ಇವಾಗ ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಬಿಟ್ಟು ಸಾಟಿ ಮಾಡ್ಕೊಳ್ಳೋಣ. ಹಿಟ್ಟಾಕಿ ನಾದಲ್ಲ ಇದನ್ನು, ಹಿಟ್ಟಾಕಿ ಲಟ್ಟಿಸಲ್ಲ, ಹಾಗಾಗಿ ಎಣ್ಣೆ ಹಾಕ್ಕೊಬಿಟ್ಟು ಲಟ್ಟಿಸ್ಬೇಕು. ಒಂಚೂರು ಎಣ್ಣೆ ಹಾಕ್ಕೊಂಡು ಲಟ್ಸೋಣ. ನೋಡಿ ಒಂದೆರಡು ಡ್ರಾಪ್ ಎಣ್ಣೆ ಆದರೆ ಸಾಕು. ಹಿಂಗೆ ನೋಡಿ ಇಷ್ಟು ಎಣ್ಣೆ ಆದರೆ ಸಾಕು. ಮತ್ತು ಲಟ್ಟಣಿಕೆಗೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ನೋಡಿ ಲಟ್ಟಣಿಕೆಗೂ ಎಣ್ಣೆ ಹಚ್ಕೋಬೇಕು, ತೋರಿಸ್ತೀನಿ ನೋಡಿ. ಲಟ್ಟಣಿಕೆಗೂ ಒಂಚೂರು ಎಣ್ಣೆ ಹಚ್ಕೊಬಿಟ್ರೆ ಲಟ್ಸೋಕ್ಕೆ ಚೆನ್ನಾಗಿ ಬರುತ್ತೆ. ತುಂಬ ಸಣ್ಣದಾಗಿ ಲಟ್ಸೋದೇನು ಬೇಡ. ಫೋಲ್ಡ್ ಮಾಡಿದ್ರೆ ದಪ್ಪ ಆಗುತ್ತಲ್ಲ, ಹಂಗಾಗಿ ಮೀಡಿಯಮಾಗಿ ಲಟ್ಸೋಣ. ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಲವಂಗನ ಪ್ರೆಸ್ ಮಾಡಬೇಕು. ನೋಡಿ ಲವಂಗನ ಪ್ರೆಸ್ ಮಾಡಿದ್ರೆ ಬಾದಾಮ್ ಪುರಿ ರೆಡಿ. ಎಲ್ಲದನ್ನು ಲಟ್ಟಿಸ್ಕೊಬಂದ್ಬಿಡ್ತೀನಿ ನಾನು. ನೋಡಿ ಎಣ್ಣೆ ಕಾದಿದೆ. ಇವಾಗ ಬಾದಾಮ್ ಪುರಿ ರೆಡಿಯಾಗಿದೆ. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಬಂದಿದ್ದೀನಿ. ಇವಾಗ ಗೋಲ್ಸೋಣ. ಸಣ್ಣ ಉರಿಯಲ್ಲೇ ಗೋಲಿಸ್ಬೇಕು. ತುಂಬ ಜೋರು ಉರಿ ಮಾಡ್ಕೊಂಡ್ರೆ ಒಳಗಡೆ ಬೇಯಲ್ಲ, ಗೋಲಲ್ಲ, ಹಾಗಾಗಿ ಸಣ್ಣ ಉರಿಯಲ್ಲೇ ಗೋಲಿಸ್ಕೊಳ್ಳೋಣ. ಒಂದು ಮೇಲೆ ಬಂದಮೇಲೆ ಇನ್ನೊಂದು ಬಿಟ್ಕೊಳ್ಳೋಣ. ಮೇಲೆ ಬಿಟ್ಟರೆ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳುತ್ತೆ. ನಿಮ್ಮ ಮನೇಲಿ ದೀಪಾವಳಿ ಹಬ್ಬಕ್ಕೆ ಯಾವ್ಯಾವ ಸ್ವೀಟ್ ಮಾಡ್ತೀರಾ ಕಾಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ನೋಡ್ತೀನಿ, ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಇನ್ನೊಂದು ಸ್ವಲ್ಪ ಗೋಲ್ಬೇಕು. ಫೋಲ್ಡ್ ಮಾಡಿರ್ತೀವಲ್ಲ, ಒಳಗಡೆ ಎಲ್ಲ ಮೆತ್ತಗಿರುತ್ತೆ. ಫುಲ್ಲು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಬ್ಬಕ್ಕೆ ನಿಮ್ಮ ಮನೇಲಿ ನಿಮ್ಮ ಮಕ್ಳಿಗೆ ನೀವೇ ಮಾಡಿಕೊಟ್ರೆ ಖುಷಿಯಾಗುತ್ತೆ, ನಿಮಗೂ ಖುಷಿಯಾಗುತ್ತೆ, ಮಕ್ಳಿಗೂ ನಮ್ಮಮ್ಮನೇ ಮಾಡಿದ್ದು ಅಂತ ಪ್ರೀತಿಯಿಂದ ಖುಷಿಯಾಗಿ ತಿಂತಾರೆ. ಅದರಲ್ಲೂ ಸ್ಕೂಲ್ ಶುರುವಾಗಿದೆ ಇವಾಗ, ಹಬ್ಬದ ಟೈಮು. ಮಕ್ಕಳು ಸ್ಕೂಲಲ್ಲಿ ನಮ್ಮಮ್ಮ ಮಾಡಿ ಸ್ವೀಟು ಅಂತ ಹೇಳಿ ಖುಷಿಯಾಗಿ ಹೇಳ್ಕೊಂಡು ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಂಡು ತಿಂತಾರೆ. ಆದಷ್ಟು ಮನೆಯಲ್ಲೇ ಸ್ವೀಟ್ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ ಮನೇಲಿ ಮಕ್ಕಳು. ನಮ್ಮ ಮನೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲಿ ಹೇಗೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ.
ನೋಡಿ ಎಷ್ಟು ಈಕ್ವಲ್ ಆಗಿ ಎಲ್ಲ ಒಂದೇ ಸಮ ಗೋಲ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಆಗಿದೆ, ತೆಗಿತಾ ಇದ್ದೀನಿ. ತೆಗೆದ್ಮೇಲೆ ಏಕ್ದಮ್ ಬಿಸಿ ಇದ್ದಾಗ ಪಾಕ ಒಂಚೂರು ತಣ್ಣಗಾಗಿದ್ದರೆ ಪಾಕಕ್ಕೆ ಡೈರೆಕ್ಟಾಗಿ ಹಾಕಬೇಕು. ತೋರಿಸ್ತೀನಿ ನಾನು ಅದನ್ನು. ನೋಡಿ ಎಣ್ಣೆಯಿಂದ ತೆಗೆದು ಎಣ್ಣೆಲಿ ತೆಗೆದು ಪಾಕಕ್ಕೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನಾನು. ಘಮ ಘಮ ಅಂತ ಇದೆ ಪಾಕಕ್ಕೆ ಹಾಕಿದ ತಕ್ಷಣ ಸ್ವೀಟು. ನೋಡಿ ಎಣ್ಣೆಯಿಂದ ತೆಗೆದು ಪಾಕಕ್ಕೆ ಡೈರೆಕ್ಟಾಗಿ ಹಾಕೋಣ. ಪಾಕದಲ್ಲಿ ಪಾಕ ಎಳ್ಕೋಬೇಕದು. ನೋಡಿ ಫ್ಲೇಮ್ ಸಣ್ಣ ಮಾಡಿಬಿಡ್ತೀನಿ. ನೋಡಿ ಈ ರೀತಿ ಪಾಕದಲ್ಲೆಲ್ಲ ಮುಳುಗಿಸ್ಕೊಂಡು ತೆಕ್ಕೋಣ. 2 ನಿಮಿಷ ಬಿಟ್ಟು ಸಾಕು, ಪಾಕ ಏರ್ಕೊಂಡಿರುತ್ತೆ. ತುಂಬ ಪಾಕದಲ್ಲಿ ಏನು ಬಿಡೋದು ಬೇಡ. ನೋಡಿ ಪಾಕದಲ್ಲಿ ಅದು ರಸ ಎಳ್ಕೊಳ್ಳೋಷ್ಟಿಗೆ ಮತ್ತೆ ನಾವು ಬಾದಾಮ್ ಪುರಿಗಳನ್ನ ಹಾಕೋಣ. ನೋಡಿ ಫ್ಲೇಮ್ ಸಣ್ಣ ಮಾಡಿದ್ದೀನಿ. ಎಣ್ಣೆ ಕಾದಿತ್ತಲ್ಲ, ಎಣ್ಣೆ ಜೋರು ಮಾಡಿದ್ನಲ್ಲ, ಹಾಗಾಗಿ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲೇ ಬಾದಾಮ್ ಪುರಿಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ತುಂಬ ಕಲರ್ ಬಂದ್ಬಿಡುತ್ತೆ ಅಂತ. ನೋಡಿ ಪ್ಲೇಟಿಗೆ ಜೋಡಿಸ್ಕೊತಾ ಇದ್ದೀನಿ ನಾನೀಗ. ಪಾಕದಿಂದ ತೆಗೆದು ಪ್ಲೇಟಿಗೆ ಜೋಡಿಸ್ತಾ ಇದ್ದೀನಿ. ಪಾಕದ ರಸ ಇರುತ್ತಲ್ಲ, ಸೋರ್ಕಳ್ಳಿ ಅಂತ, ಅಂದರೆ ಎಕ್ಸ್ಟ್ರಾ ಪಾಕ ಇರುತ್ತಲ್ಲ ಅದೆಲ್ಲ ಇಳಿಬೇಕು. ಆ ರೀತಿ ನಾನು ಪಾಕ, ಇಲ್ಲಾಂದರೆ ಸೋರಕ್ಕ ಪಾತ್ರೆ ಇರುತ್ತಲ್ಲ, ಎಣ್ಣೆ ಸೋರಿಸ್ತೀವಲ್ಲ ಆ ಪಾತ್ರೆಯಲ್ಲೂ ಹಾಕ್ಕೋಬೋದು. ನೋಡಿ ಹೀಗೆ ನೋಡಿ ಈ ರೀತಿ ಎಲ್ಲ ಪಾಕ ಎಲ್ಲ ಸೋರುತ್ತೆ. ಎಕ್ಸ್ಟ್ರಾ ಪಾಕ ಇದ್ದರೆ ಆಚೆ ಬಂದ್ಬಿಡುತ್ತೆ. ನೋಡಿ ಎಕ್ಸ್ಟ್ರಾ ಪಾಕ ಇದೆ, ಆಚೆ ಬರ್ತಾ ಇದೆ. ಅದು ಇನ್ನು ಮಿಕ್ಕಿದ್ದು ಗೋಲ್ತಾ ಇದೆ, ನಿಮಗೆ ತೋರಿಸ್ತೀನಿ.
ನೋಡಿ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ನೋಡಿ ಎಣ್ಣೆಯಿಂದ ತೆಗೆದು ಪಾಕಕ್ಕೆ ಹಾಕ್ತಾ ಇದ್ದೀನಿ. ಪಾಕಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಬಿಸಿ ಬಿಸಿ ಇದ್ದಾಗಲೇ ಪಾಕಕ್ಕೆ ಡಿಪ್ ಮಾಡಿದ್ರೆ ಪಾಕ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸ್ಪ್ಯಾಚುಲಾದಲ್ಲಿ ಇಲ್ಲಾಂದರೆ ನೀವು ಯಾವುದು ಯೂಸ್ ಮಾಡ್ತೀರೋ ಅದರಲ್ಲಿ ಹೀಗೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಟರ್ನ್ ಮಾಡ್ಕೊಂಡಿದ್ದೀನಿ. ಒಂದು 2 ರಿಂದ 3 ನಿಮಿಷ ಇದರಲ್ಲಿ ಪಾಕದಲ್ಲಿ ಬಿಟ್ಕೊಂಡ್ರೆ ಪಾಕ ಎಲ್ಲ ಎಳ್ಕೊಳ್ಳುತ್ತೆ ಬಿಸಿಗೆ. ಪಾಕ ಬಿಸಿ ಇರಬಾರ್ದು, ಮೀಡಿಯಮ್ ಪಾಕ ಇರಬೇಕು. ಉಗುರು ಬೆಚ್ಚಗೆ ಪಾಕ ಇರಬೇಕು. ಉಗುರು ಬೆಚ್ಚಗಿರಬೇಕು ಪಾಕ. ಆ ಟೈಮಲ್ಲಿ ಅದನ್ನ ಹಾಕಬೇಕು. ಪಾಕನೂ ಬಿಸಿ ಇದ್ದು ಮತ್ತು ಬಾದಾಮ್ ಪುರಿನೂ ಬಿಸಿ ಇದ್ದರೆ ಪಾಕ ಎಳ್ಕೊಳ್ಳಲ್ಲ, ಎಲ್ಲ ಪಾಯಸ ಆದಂಗೆ ಆಗ್ಬಿಡುತ್ತೆ. ಆ ರೀತಿ ಆಗುತ್ತೆ. ಇವಾಗ ಆಗಿದೆ, ಇವಾಗ ತೆಗಿಯೋಣ. ನೋಡಿ ಇದರಲ್ಲಿ ತೆಗೆದುಬಿಟ್ಟು ಪಾಕ ಇಳಿಲಿಕ್ಕೆ ಜೋಡಿಸ್ಕೊತಾ ಇದ್ದೀನಿ ನಾನು. ಈ ರೀತಿ ಜೋಡಿಸ್ಕೋಬೇಕು. ಎಕ್ಸ್ಟ್ರಾ ಪಾಕ ಇರೋದೆಲ್ಲ ಸಕ್ಕರೆ ಪಾಕ ಎಲ್ಲ. ತುಂಬ ಸಕ್ಕರೆ ಪಾಕ ಇದ್ರೂ ತಿನ್ನೋಕ್ಕಾಗಲ್ಲ, ತುಂಬ ಸ್ವೀಟ್ ಅನಿಸುತ್ತೆ. ನೋಡಿ ಬಾದಾಮ್ ಪುರಿ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಆಮೇಲೆ ದೀಪಾವಳಿ ಹಬ್ಬದ ಸ್ಪೆಷಲ್ಲು ಬಾದಾಮ್ ಪುರಿ ಮಾಡಿದ್ದೀನಿ ನಾನು. ನಿಮ್ಮ ಮನೇಲೂ ನೀವು ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ಹೇಗೆ ಬಂದಿತ್ತು ಅಂತ ಟೇಸ್ಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಶೈನಿಂಗಾಗಿ ಬಂದಿದೆ. ನೋಡಿ ಈ ಕಡೆ ಕೊಬ್ಬರಿ ಹಾಕಿರೋದ್ರಿಂದ ನಿಮಗೆ ಗೊತ್ತಾಗ್ತಾಯಿಲ್ಲ, ಈ ಕಡೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಶೈನಿಂಗಾಗಿ ಬಂದಿದೆ. ನೋಡಿ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಬಂದಿದೆ. ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೇ ಪಕ್ಕದಲ್ಲಿ ನನ್ನ ಮಗ ಇದ್ದಾನೆ, ಅವನು ತಿಂದ್ಬಿಟ್ಟು ಹೇಗೆ ಬಂತು ಅಂತ ಹೇಳ್ತಾನೆ ನಿಮಗೆ. ಏನ್ ಮಮ್ಮಿ ಇಷ್ಟೊಂದು ಸಖತ್ತಾಗಿದ್ದ? ವಾ 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 ವಾ, ಮಸ್ತಾಗಿದೆ ದೀಪಾವಳಿಗೆ.